ವೀಕ್ಷಕರೇ, ಒಂದು ರೀತಿ ವಿಶೇಷ ಕಾರ್ಯಕ್ರಮ ಇದು. JDS ಪಕ್ಷಕ್ಕೆ ಸೀಮಿತವಾದ ಕಾರ್ಯಕ್ರಮ ಆಗಿರಲಿಲ್ಲ. ಇಡೀ ರೈತ ವರ್ಗಕ್ಕೆ ಕರ್ನಾಟಕದಲ್ಲಿ, ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ನೀರನ್ನ ಕೊಟ್ಟಂತ ಒಬ್ಬ ಮಹಾನ್ ನಾಯಕನಿಗೆ ನಮನವನ್ನು ಸಲ್ಲಿಸೋ ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ರಾಜ್ಯದ ಅನೇಕ ವಿಧಾನಸಭಾ ಕ್ಷೇತ್ರಗಳಿದ್ದ ಸಾಕಷ್ಟು ಜನ ಇವತ್ತು ದೇವದುರ್ಗಕ್ಕೆ ಬಂದಿದ್ರು ಈ ಪುತ್ಥಳಿ ಅನಾವರಣಕ್ಕಾಗಿ. ಅವ್ರುಗಳನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಜಶೇಖರ ಗೌಡ್ರ ಪಾಟೀಲ್ ಅಂತೇಳಿ. ನಿಮ್ದು ಯಾವರು? ನಮ್ದು ಇದೇ ಕ್ಷೇತ್ರ, ದೇವದುರ್ಗ ಕ್ಷೇತ್ರ. ನಾವಿರೋದು ರಾಯಚೂರಲ್ಲಿ ಮುಷ್ಟೂರ್ ಅಂತ ಹಳ್ಳಿ ಬರ್ತೈತೆ. ನಾನು ಆಕ್ಚುಲಿ ಇರೋದು ಬಿಜೆಪಿಯಲ್ಲಿ ಇದ್ದೀನಿ. ಯಾಕಂದ್ರೆ ಬಿಜೆಪಿಲಿ ಇದ್ದು ಇವತ್ತು ಮೈತ್ರಿ ಇರೋ ಕಾರಣಕ್ಕೆ ಬಂದ್ರೆ? ಮೈತ್ರಿ ಇರೋ ಕಾರಣ ಅಂತಲ್ಲ, ನಾವು ದೇವದುರ್ಗ ದೇವೇಗೌಡರ ಅಪ್ಪಟ ಅಭಿಮಾನಿಗಳು. ಯಾಕಂದ್ರೆ ನಮ್ಗ 70 ಎಕರೆ ಹೊಲ ಇದ್ರೆ 90 ಕೂಳಿರ್ಲಾರ್ದಂಗೆ ಇತ್ತು ಹಣೆ ಬರ. ನಮ್ಮ ಮನೆ ಬರ ಈ ನೀರಾವರಿ ಬಂದ್ಮೇಲೆ ಇವೆಲ್ಲ ಡ್ರೆಸ್ ಈ ಬ್ರಾಂಡೆಡ್ ಬಂದಿರೋದೇ ದೇವೇಗೌಡರ್ಲಿಂದ. ಎದಕ್ಕಂದ್ರೆ ಅವತ್ತು ಅವ್ರು ಏನ್ ಮಾಡಿದ್ರು ಅಂದ್ರೆ, ಪ್ರಥಮ ಪ್ರೈಮ್ ಮಿನಿಸ್ಟರ್ ಆಗೋಣ, ಫಸ್ಟ್ ಪಾರ್ಲಿಮೆಂಟ್ನಾಗ ಪ್ರಮಾಣ ವಚನ ತಗೋಣ, 10,000 ಕೋಟಿ ರೂಪಾಯಿ ಈ ನಮ್ಮ ಕೃಷ್ಣ ಬಲದಂಡೆಗೆ ಫಸ್ಟ್ ಫೈಲ್ ಸೈನ್ ಮಾಡಿದ್ದವರು. ಸೈನ್ ಮಾಡಿ ಅದು ಎಷ್ಟೋ ವರ್ಷ ಕಾಮಗಾರಿಗಳಾಗೋದ್ರನ್ನ ಏನ್ ಮಾಡ್ಯಾರ ಅಂದ್ರೆ, ಅವರು ತುಂಡು ಗುತ್ತಿಗೆ ಅಂತ ಮಾಡಿದ್ರು. ಸರ್ವೆ ಮಾಡಿ 90 ಕಿಲೋಮೀಟರ್ ಅಲ್ಲಿ ಕೆಲಸ ಚಾಲು ಆಯ್ತು, ಫಸ್ಟ್ 1 ಕಿಲೋಮೀಟರ್ ಅಲ್ಲಿ ಕೆಲಸ ಚಾಲು ಆಯ್ತು. ಈ ತರ ತುಂಡು ಗುತ್ತಿಗೆ ಮಾಡಿ ಇದನ್ನ ಆದಷ್ಟು ಬೇಗ 10,000 ಕೋಟಿ ತೆಗೆದಿಟ್ಟು ಈ ಭಾಗಕ್ಕೆ ಏನಾದಲ್ಲ ನೀರಾವರಿ ಕೊಟ್ಟಾರ. ಮತ್ತೆ ಇನ್ನೂ ಒಂದು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಏನಂದ್ರೆ, ಅವತ್ತ ಕೆನಲ್ ಆಗತ್ತನ್ನಕ್ಕೆ ಈ ಆಂಧ್ರದವರೆಲ್ಲ ಬಂದು 5,000 ರೂಪಾಯಿ ಎಕರೆ ಇದ್ದು ಹೊಲನ 50,000 ಕೊಡ್ತೀವಿ, ಲಕ್ಷ ಕೊಡ್ತೀವಿ ಕೊಡ್ರಿ ಅಂದ್ರೆ ಅವ್ರು ಸಬ್ ರಿಜಿಸ್ಟರ್ನ ಬಂದ್ ಮಾಡಿದ್ರು. ಅಂದ್ರೆ ಯಾರು 10 ವರ್ಷನ ಸಬ್ ರಿಜಿಸ್ಟರ್ನ ಬಂದ್ ಮಾಡಿ, ಯಾರಿಗೆ ಇಲ್ಲಿ ಇರ್ತಕ್ಕಂಥವ್ರು ಬಿಟ್ರೆ ಬೇರೆಯವರಿಗೆ ಹೊಲ ರಿಜಿಸ್ಟ್ರಿ ಆಗಿಲ್ಲ. ಹಿಂಗಾಗಿ ಇವತ್ತು ನಮ್ಮಲ್ಲಿ ಎಲ್ಲ ರೈತರಿಗೆ ಹೊಲಗಳು ಉಳಿದಿದೆ ಹೊರತು, ಇಲ್ಲಾಂದ್ರೆ ಅವತ್ತು ಸಬ್ ರಿಜಿಸ್ಟರ್ ಚಾಲು ಇತ್ತಂದ್ರೆ 5,000 ಎಕರೆ ಇದ್ದು 50,000 ಲಕ್ಷಕ್ಕೆ ಎಲ್ಲ ರೈತರು ಮಾರ್ಕೊಂಡು ಯಾರಿಗೂ ಇದು ಬೆನಿಫಿಟ್ ಆಗ್ತಿತ್ತು. ಅಂದ್ರೆ ಅವ್ರ ಕಾನ್ಸೆಪ್ಟ್ ನೋಡ್ರಿ, ಬರೇ ನಾನು ನೀರಾವರಿ ಕೊಡೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಸಬ್ ರಿಜಿಸ್ಟರ್ ಬಂದ್ ಮಾಡಿದ್ರೆ ರೈತರು ಹೊಲ ಮಾರಲ್ಲ, ಅವ್ರಿಗೆ ಉಳಿತದ ಅಂತೇಳಿ. ಇವತ್ತೆಲ್ಲ ನಾವೆಲ್ಲ ಇವತ್ತು ನನಗೆ 40 ಎಕರೆ 50 ಎಕರೆ ಹೊಲ ಐತೆ ಅಂತಂದ್ರೆ ಅದಕ್ಕೆ ದೇವೇಗೌಡರ ಕಾರಣ. ನಾವು ಗಂಜಿನಲ್ಲಿ 10,000 ರೂಪಾಯಿ ಸಾಲ ತಂದು ಬಿತ್ತಿ ಒಂದು 50 ಇಲ್ಲ ಲಕ್ಷ ರೂಪಾಯಿ ಮಾಲ್ ಆಗ್ತಿತ್ತು. ಇವತ್ತು ಏನೈತಲ್ಲ, ಎಕರೆಗೆ 3-4 ಲಕ್ಷ ರೂಪಾಯಿ ಮಾಲ್ ಬೆಳಿತೀವಿ ನಾವು, ಮೆಣಸಿನ್ಕಾಯಿ ಆರಾಮ್ಸೆ. ಈ ವರ್ಷ ಏನಂದ್ರೆ 2-3 ವರ್ಷ ಆಯ್ತು ಈ ಮೆಣಸಿನ್ಕಾಯಿಗೆ ರೇಟ್ ಇಲ್ಲ. ಇಲ್ಲಾಂದ್ರೆ ಎಲ್ಲರೂ ಕುಬೇರರೇ. ಅವಾಗೆಲ್ಲ ಗುಡಿಸ್ಲಿಗಳಿದ್ವು ಇಲ್ಲೆಲ್ಲ. ಇವತ್ತೆಲ್ಲ ಒಬ್ರು ಕಾಂಪಿಟೇಷನ್ ಮೇಲೆ ಮನೆಗಳು ಕಟ್ತಾ ಇದಾರೆ. ಅದಕ್ಕೆ ನಾವಾದ್ರೂ ಯಾವ ಪಾರ್ಟಿಯಲ್ಲಿ ಇದ್ರು ತಾಲೂಕದಲ್ಲಿ JDS ನ ನಾವು ಬಿಟ್ಟು ಕೊಟ್ಟಿಲ್ಲ. ಒಂದು ಇನ್ನೊಂದು ಏನಂದ್ರೆ, ನೆಕ್ಸ್ಟ್ ನಮ್ಮ ಮಾವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಅವ್ರ ಅಧ್ಯಕ್ಷರಾಗಿ ಈ ಹೆಂಗ್ ಪುತ್ಥಳಿ ಮಾಡಿರಲ್ಲ, ಅದೇ ತರ ಈ ಕೃಷ್ಣ ಬಲದಂಡೆ, ನಾರಾಯಣಪುರ ಬಲದಂಡೆ ಕಾಲಿಗೆ ದೇವೇಗೌಡರ ಹೆಸರು ಇಡ್ಬೇಕಂತೇಳಿ ಮೊನ್ನೆ ಅವರು ಸಂಕಲ್ಪ ಮಾಡ್ಯಾರ. ಒಂದು ಎರಡನೇದಂದ್ರೆ, ಇದು ಬರುವ ದಿನಗಳಲ್ಲಿ ಈ ಡಿಸ್ಟಿಕ್ಕಿಗೆ ಒಂದು ರೈಲ್ವೆ ಹಳಿ ಆಗ್ಬೇಕು ಮುಂದೆ ಆಗ್ತಕ್ಕಂಥದ್ದು. ಅದ್ರ ನಾವು ನೆಕ್ಸ್ಟ್ ಮಾಮೂರು ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗಿ ದೇವೇಗೌಡರಿಗೆ ತಿಳಿಸಿ, ರೈಲ್ವೆ ಅದಾದ ಮೇಲೆ ಜಿಲ್ಲೆ ಆಗ್ಬೇಕು ದೇವದುರ್ಗ. ಅದಕ್ಕೆ ಏನಂದ್ರೆ, ಆಂಧ್ರದಾಗ ರಂಗಾರೆಡ್ಡಿ ಜಿಲ್ಲೆ ಅಂತ ಹೆಂಗಿಟ್ರ ಅದ್ರಂಗೆ ದೇವರ ನಾಡು ದೇವೇಗೌಡರ ಜಿಲ್ಲೆ ಅಂತಾನೆ ಹೆಸರಿಡ್ಬೇಕು ಇದಕ್ಕೆ. ಯಾಕಂದ್ರೆ ಅಲ್ಲೊಬ್ರು ರಂಗಾರೆಡ್ಡಿ ಜಿಲ್ಲೆ ಅಂತ ಒಂದು ಆಂಧ್ರದಲ್ಲಿ ಇಟ್ಟಿದಾರಲ್ಲ, ಎಷ್ಟೋ ಜನ ಮಹಾನ್ ವ್ಯಕ್ತಿಗಳ ಹೆಸರು ಇಟ್ಟಿದಾರಲ್ಲ, ಅದ್ರಂಗ ಇದು ದೇವದುರ್ಗ ಜಿಲ್ಲೆ ಆಗ್ಬೇಕು. ಜಿಲ್ಲೆ ಆದ್ಮೇಲೆ ದೇವರ ನಾಡು ದೇವೇಗೌಡರ ಜಿಲ್ಲೆ ಅಂತಾನೆ ಹೆಸರಿಡ್ಬೇಕು ಇದಕ್ಕೆ ಇಲ್ಲಿ. ಯಾಕಂದ್ರೆ ಇಲ್ಲೆಲ್ಲ ಜನ ಮೊದಲು ಏನ್ ಮಾಡ್ತಾರೆ ಅಂದ್ರೆ, ಪುನಃ ಬೆಂಗಳೂರು ಗೂಳೆ ಹೋಗಿ ಎಲ್ಲಾರು ಆ ಕಡೆ ಸೆಟ್ಲ್ ಆಗಿಬಿಟ್ಟಿದ್ರು. ಈಗ ಏನಾಯ್ತಂದ್ರೆ, ಎಲ್ಲಾರು ಸಮೃದ್ಧಿ ಸಂಘಟ ಅಣ್ಣ ತಮ್ಮರ ತರ ನಾವೇನೈತಲ್ಲ, ಮೊನ್ನೆ ಎಲೆಕ್ಷನ್ ನಲ್ಲಿ 1 ಲಕ್ಷ ಓಟ್ ಕೊಟ್ಟಿವಿ JDS. 1 ಲಕ್ಷ ಬರಬ್ಬರಿ. ಅವರು ಯಾರು ನಿಂತವ್ರು ಅಂದ್ರೆ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು, ಅಧ್ಯಕ್ಷ, ಸಾಮಾನ್ಯ ಕನಿಷ್ಠ ಹೆಣ್ಮಗಳನ್ನ ಒಳ್ಳೆಯವ್ರನ್ನ ನಿಂದ್ರಿಸಿದೀವಿ. ಅದಕ್ಕೆಲ್ಲ ಆಶೀರ್ವಾದ ಜನರೇ. ಆಕೆಗೆ ಊರಿಗೆ ಹೋದ್ರೆ ಸೀರೆ ಉಡಿಸಿ 11,000 ರೂಪಾಯಿ ದೇಣಿಗೆ ಕೊಟ್ಟು ಗೆಜ್ಜಾರ. ಇವತ್ತಾದ್ರೂ ಇಷ್ಟೇನು ಒಂದು 20,000 ಜನ ಪುತ್ಥಳಿಗೆ ಮತ್ತೆ ಇದೇನು ಅನಾಗ್ರೇಷನ್ಗೆ ಬಂದಿದ್ರಲ್ಲ, ಯಾರು ಯಾರಿಗ್ಯಾರು ರೊಕ್ಕನೇ ಕೊಟ್ಟಿಲ್ಲ. ಎಲ್ಲ ಪಕ್ಷದವರು ದೇವೇಗೌಡರ ಅಭಿಮಾನಿಗೋಸ್ಕರ ಬಂದಾರ. ಮುಂದಾದ್ರೂ ನಾವು ಸಾಯವರಿಗೆ ಪ್ರತಿಯೊಬ್ಬರು ಮನೆಯಲ್ಲಿ ಜಗಲಿ ಮೇಲೆ ದೇವೇಗೌಡರ ಫೋಟೋ ಹಾಕ್ಬೇಕು. ನಾವು ಮುಂಜಾನೆ ಎದ್ದು ಅವ್ರು ಫಸ್ಟ್ ಪೂಜೆ ಮಾಡ್ಬೇಕು. ಅಂದಾಗ ಮಾತ್ರ ಅವ್ರ ಋಣ ಆದ್ರೂ ಕಳ್ಕೊಳಕ ಸಾಧ್ಯ ಇಲ್ಲ. ಅಂತ ಋಣ ನಮ್ಮ ಮೇಲೆ ಅವ್ರದ್ದು ಐತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಅದಕ್ಕೆಲ್ಲ ಕಾರಣ ನಮ್ಮ ಮಾವರು ಮಲ್ಲಣ್ಣ ಸೌಕರ್ಯರು
ಮತ್ತು ಈ ಭೂದಾನಿಗಳು ಅಲ್ರಿ ಕೋಟಿಗಟ್ಟಲೆ ಇಲ್ಲಿ ರೋಡಿಗೆ ಪ್ಲಾಟ್ ಹೋಗ್ತದ. ಅವ್ರು ಇವತ್ತು ಮಳೆಗೆ ಕಟ್ಬೋದು, ಏನಾದರೂ ಮಾಡ್ಬೋದು ಅಂತ ರೈತರು ಇವತ್ತು ದೇವೇಗೌಡರ ಸಲುವಾಗಿ ನಂದು ಎಷ್ಟು ಗುಂಟೆ ಯಾಕಾಗಲಿ ತಗೋ ಜಾಗ ಅಂತೇಳಿ ಕೊಟ್ಟರಲ್ಲ, ಅವರಿಗೆಲ್ಲ ನಾವು ಇಬ್ಬರಿಗೆ ಚಿರಋಣಿ ಆಗಿರ್ತೀವಿ ಶಾಶ್ವತ. ನಮಗೆಲ್ಲ ಅವ್ರ ಮಾರ್ಗದರ್ಶಕರು ಮುಂದಿನ ಯುವ ಪೀಳಿಗೆಗೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.